ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದಲಿತ ಶಾಸಕರು ಒಂದು ಮೀಟಿಂಗ್ ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅವರು ಒಂದು ಮೀಟಿಂಗ್ ಮಾಡಿದ್ರೆ ನಾವು ಒಂದು ಮೀಟಿಂಗ್ ಮಾಡೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ, ಪಕ್ಷಕ್ಕೆ ಹಾನಿ ಆಗ್ತದೆ. ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಗೊತ್ತಿಲ್ಲ. ಅದು ನೀವ್ ಹೇಳಿದ್ದೀಗ ಈಗ ನೀವ್ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಹೇಳಿದ್ದಾರೆ, ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಚರ್ಚೆ ನಡುವೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಾಡ್ಲಿ ರೀ, ನಮ್ಮ ಪಕ್ಷ ಗಟ್ಟಿ ಆಗ್ಬೇಕಲ್ವೇನ್ರಿ? ಅಹಿಂದ ವರ್ಗದ ಓಟು ನಮ್ಗೆ ಬೇಕಲ್ಲಪ್ಪ. ಮೇಜರ್ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿಗೆ ಇದ್ಬಿಡಕಾಯ್ತದ? ಅಹಿಂದಗಳು ಬೇಕು ಮಾಡಿ. ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಸರ್ ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಹಾಕ್ತೀರಾ? ನೇನು ಅಹಿಂದ ಸಮಾವೇಶ ಮಾಡ್ಬಿಟ್ರೆ ಈಗ ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡ್ಬಿಟ್ರೆ ಹಂಗಾರೆ ಸಿಎಂ ಬದಲಾವಣೆ ವಿಚಾರ ಮಾಡ್ತಾರೆ ಅಂತ ನೀವು ಪಕ್ಷ ಬಲವರ್ತನೆ ಮಾಡ್ತಾರೆ. ಸರ್ 2.5 ವರ್ಷ ಪೂರೈಸಿದೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲೋಗೋದು, ಇಲ್ಲೊಂದಷ್ಟು ಜನ ಈ ತರ ಬೇಡಿಕೆ ಇಡೋದು, ಇದು ಗೊಂದಲ ಅಲ್ವಾ ಪಕ್ಷದಲ್ಲಿ? ಅದನ್ನೇ ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ ನಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸರ್ ಅಂದ್ರೆ ಅಲ್ಲೋಗಿ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ನಿಮ್ ಮುಖಾಂತರ ನೀವ್ ಹೇಳ್ತಾ ಇದ್ರಲ್ಲ ಗೊಂದಲ ಅಂತ, ಅದಕ್ಕೆ ನಿಮ್ ಮುಖಾಂತರ ನೀವು ಹೇಳ್ತಕ್ಕಂಥದ್ರ ಮುಖಾಂತರ ನಾವು ಅಲ್ಲಿಗೆ ಮನವಿ ಮಾಡ್ತಾ ಇದೀವಿ. ಹೇಳೋದೇನಿಲ್ಲ, ಮನವಿ ಈ ತರ ಏನಾರು ಇದ್ರೆ, ನನಗೆ ಗೊತ್ತಿಲ್ಲ ಈ ತರ ಬೆಳವಣಿಗೆಗಳಿಲ್ಲ, ಏನಾರು ಈ ತರ ಬೆಳವಣಿಗೆಗಳಿದ್ರೆ ಇದಕ್ಕೆ ಒಂದು ಸೂಕ್ತವಾದಂತ ಇತಿಶ್ರೀನ ಹೈಕಮಾಂಡ್ ಆಡ್ಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಚುನಾವಣಾ ಸಂದರ್ಭದಲ್ಲಿ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನೀವು ನಮಗೆ ಮತ ಕೊಡಿ ಅಂತ ಕೇಳಿದ್ರೆ ಮತದಾರರ ಹತ್ರ ಖಂಡಿತ ಮತದಾರರು ಏನ್ ಹೇಳ್ತೀರಾ? ಯಾಕಂದ್ರೆ ಇದು ಗೊಂದಲದಲ್ಲಿದೆ. ಏನ್ ಹೇಳೋದು? ಏನ್ ಹೇಳ್ತೀರಿ? ನಾನು ಇನ್ನು ಎಲೆಕ್ಷನ್ ಬಂದಾಗ ಕೇಳ್ಬೇಕು ನೀವು ಈ ಪ್ರಶ್ನೆ. ನೀ ಕೇಳಿದ್ರೆ ಏನ್ ನಿಮ್ ಪ್ರಶ್ನೆ ಇವ್ರು ಆಗೋದೇ ಇಲ್ಲ ನಂಗೆ ಹೇಳ್ತಾ ಇದ್ದೀರಾ ನೀವು. ಇನ್ನು ಅದು ಎಲೆಕ್ಷನ್ ಹತ್ರ ಬಂದಾಗ ಕೇಳ್ರಿ ಆ ಪ್ರಶ್ನೆನ. ಈಗ ಪ್ರಸ್ತುತ ಆ ಪ್ರಶ್ನೆಗೆ